ರಾಜ್ಯದ 6 ನಕ್ಸಲರು ಇವತ್ತು ಶರಣಾಗತಿ ಆಗ್ತಾ ಇದ್ದಾರೆ. ಹೌದು, ಚಿಕ್ಕಮಗಳೂರು ಡಿಸಿ ಬಳಿ ಸರೆಂಡರ್ ಆಗಲಿದ್ದಾರೆ. 2 ದಶಕಗಳ ಸಶಸ್ತ್ರ ಹೋರಾಟಕ್ಕೆ ಈ ಮುಖಾಂತರವಾಗಿ ತೆರೆ ಬೀಳ್ತಾ ಇದೆ. ಚಿಕ್ಕಮಗಳೂರು, ಕರ್ನಾಟಕ, ತಮಿಳುನಾಡು ಹಾಗೂ ಕೇರಳದಲ್ಲಿ ಸುಮಾರು 2 ದಶಕಗಳ ಕಾಲ ಬಂದೂಕು ಹಿಡಿದು ಹೋರಾಟ ನಡೆಸಿದ್ದಂಥ 6 ಮಂದಿ ನಕ್ಸಲರು ಇವತ್ತು ಶರಣಾಗತಿಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಹೀಗಾಗಿ ಹಲವು ದಶಕಗಳ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿದ್ದಂಥ ನಕ್ಸಲ್ ಚಳುವಳಿ ಬಹುತೇಕ ಈ ಮುಖಾಂತರವಾಗಿ ಅಂತ್ಯ ಕಾಣುವಂತಹ ಸನ್ನಿಹಿತ ಆಗ್ತಾ ಇದೆ. ಮುಂಡಗಾರು ಲತಾ, ಸುಂದರಿ ಕುಟ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮಾರಪ್ಪ ಅರೋಳಿ, ಕೆ ವಸಂತ, ಟಿ.ಎನ್. ಜೀಶ್ ಅಲಿಯಾಸ್ ಜಯಣ್ಣ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಮುಂದೆ ಶರಣಾಗಲಿದ್ದಾರೆ. ಸರ್ಕಾರ ನಕ್ಸಲರ ಮಧ್ಯಸ್ಥಿಕೆ ವಹಿಸಿರುವಂತಹ ಹಿನ್ನೆಲೆಯಲ್ಲಿ ಇವರೆಲ್ಲ ಏನು ಬೇಡಿಕೆ ಇಟ್ಟಿದ್ರು, ನಮ್ದೊಂದಷ್ಟು ಬೇಡಿಕೆಗಳಿದೆ ಅಭಿವೃದ್ಧಿ ಕಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆಲ್ಲ ಸಮ್ಮತಿ ನೀಡಲಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಓಕೆ ಅಂತ ಹೇಳಿದ್ದಾರಂತೆ. ನೋಡಿ, ಈ ಇತ್ತೀಚೆಗೆ ಒಂದು ಎನ್ಕೌಂಟರ್ ಕೂಡ ಆಗಿತ್ತು, ಸೊ ಶೂಟೌಟ್ ಕೂಡ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಗಿತ್ತು, ಪರ ವಿರೋಧದ ಚರ್ಚೆಗಳು ಆಗಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಒಂದು ಸಂಧಾನ ಮಾಡಿತ್ತು. ನಿಮ್ಮ ಸಮಸ್ಯೆಗಳಿಗೇನಿದೆ ಅದನ್ನು ಬಗೆಹರಿಸೋಣ, ನಿಮ್ಮ ಬೇಡಿಕೆಗಳಿಗೇನಿದೆ ಅದನ್ನು ಈಡೇರಿಸೋಣ, ಈ ಥರ ಹೋರಾಟಗಳನ್ನು ಮಾಡೋದು ಬೇಡ, ಬನ್ನಿ ಮುಕ್ತವಾಗಿ ಮಾತನಾಡೋಣ, ಚರ್ಚೆ ಮಾಡೋಣ ಅಂತ ಒಂದು ಸಂಧಾನ ಮಾಡಲಾಗಿತ್ತು. ಆ ಸಂಧಾನ ಸಫಲ ಆಗಿದೆ. ಅದಕ್ಕೆ ಒಪ್ಕೊಂಡಿದ್ರು, ಓಕೆ ಆಯಿತು ಬರ್ತೀವಿ ಅಂತ ಒಪ್ಕೊಂಡಿದ್ರು. ಇವತ್ತು ಸುಮಾರು ಒಂದು 10 ಗಂಟೆ ಸುಮಾರಿಗೆ DC ಕಚೇರಿಗೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಮುಖಾಂತರವಾಗಿ ಬಹಳ ವರ್ಷಗಳಿಂದ ಇತ್ತಲ್ಲ ನಕ್ಸಲರು ಅನ್ನುವಂಥ ಒಂದು ಸಮಸ್ಯೆ ಏನಿತ್ತು ಅದು ಬಗೆಹರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಇದೊಂದು ರೀತಿಯಾದಂಥ ಓಕೆ, ಒಂದಷ್ಟು ಹೋರಾಟಗಳನ್ನು ಮಾಡಿದ್ರು, ಒಂದಷ್ಟು ರೀತಿಯಾದಂಥ ಸಮಸ್ಯೆಗಳು ಕೂಡ ಎದುರಾಗಿದ್ವು. ಅಲ್ಲಿ ಕಾಣಿಸ್ಕೊಂಡ್ರಂತೆ, ಇಲ್ಲಿ ಕಾಣಿಸ್ಕೊಂಡ್ರಂತೆ, ಈ ಥರದ್ದು ಚರ್ಚೆಗಳು ಆಗಾಗ ಬರ್ತಾ ಇತ್ತು. ಸೊ ಆ ಕಾರಣಕ್ಕಾಗಿ ಅದಕ್ಕೊಂದು ಇತಿಶ್ರೀ ಹಾಡಬೇಕಾಗಿತ್ತು, ಅದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕಾಗಿತ್ತು. ಈ ಸರ್ಕಾರದಲ್ಲಿ ಅದು ಕೂಡ ಆಗಿದೆ. 6 ನಕ್ಸಲರು ಇವತ್ತು ಶರಣಾಗತಿ ಆಗ್ತಾ ಇದ್ದಾರೆ. ಅದು ಕೂಡ ಅವರ ಒಂದಷ್ಟು ಬೇಡಿಕೆಗಳು, ನಿರಂತರವಾದ ಹೋರಾಟ ಯಾವ ಕಾರಣಕ್ಕಿತ್ತೋ ಅದಕ್ಕೆ ಆ ಬೇಡಿಕೆಗಳೆಲ್ಲ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಂಥ ಬೆನ್ನಲ್ಲೇ ಅವರು ವಾಪಸ್ ಬರ್ತಾ ಇದ್ದಾರೆ.